ಕರಿಯು ಸ್ಪರ್ಶನೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು. ಕರಿಯು ಸ್ಪರ್ಶನೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು. ಕರಿ ಎಂದರೆ ಆನೆ. ಇದು ಸ್ಪರ್ಶಕ್ಕೆ ಅಪೇಕ್ಷೆ ಮಾಡಿ ಬಂಧನಕ್ಕೆ ಸಿಕ್ಕಿಕೊಂಡಿತು. ಭೃಂಗನು ಗಂಧೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು. ಭೃಂಗ ದುಂಬಿ ಮಕರಂದದ ಆಸೆಯ ಮಧುಪಾನಕ್ಕೆ ಎಳಸಿ ಕಮಲ ಮುಚ್ಚಿಕೊಂಡಂಥ ವೇಳೆಯಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳುತ್ತದೆ. ಭೃಂಗನು ಗಂಧೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು. ಇದು ಅಲ್ಲಮಪ್ರಭುದೇವರ ವಚನ. ಭೃಂಗ ಮಕರಂದದ ಆಸೆಗೆ ಇಚ್ಛೆಪಟ್ಟು ತಾನು ಸೆರೆ ಸಿಕ್ಕಿತು. ಪತಂಗನು ರೂಪೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು. ಪತಂಗ ಚಿಟ್ಟೆ. ಅದು ರೂಪಕ್ಕೆ ಮೋಹ ಮಾಡಿ ಸ್ಪರ್ಶ ಸುಖಕ್ಕೆ ಎಳಸಿ ತನ್ನನ್ನು ತಾನು ಬಂಧನಕ್ಕೆ ಸಿಲುಕಿಸಿಕೊಳ್ಳುತ್ತದೆ. ಅಲ್ಲಮಪ್ರಭುದೇವರು ಈ ವಚನದಲ್ಲಿ ಈ ಸಂಗತಿಯನ್ನು ವಿವರಿಸಿದ್ದಾರೆ. ಕುರಂಗನು ಶಬ್ದೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು. ಕುರಂಗ ಜಿಂಕೆ. ಅದರ ಕಿವಿ ಚುರುಕು. ಶಬ್ದಕ್ಕೆ ಅಂಜಿ ಹೆದರಿ ಓಡಿ 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 ದಣಿದು ಕೊನೆಗೆ ಶತ್ರು ಮೃಗಕ್ಕೆ ತಾನು ಸಿಕ್ಕಿಕೊಳ್ಳುತ್ತದೆ. ಕುರಂಗನು ಶಬ್ದೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು. ಮತ್ಸ್ಯನು ರಸನೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು. ಮತ್ಸ್ಯ ಮೀನು. ರಸದ ನಾಲಿಗೆಯ ರುಚಿಗೆ ಆಶೆಪಟ್ಟು ಮೀನು ಹಿಡಿಯುವವರ ಎರೆಹುಳದ ಗಾಣಕ್ಕೆ ಸಿಕ್ಕಿ ತನ್ನ ಪ್ರಾಣವನ್ನೇ ಆಮಿಷದಿಂದ ಮೀನು ಕಳೆದುಕೊಳ್ಳುತ್ತದೆ. ಇದು ಶ್ರೀ ಗುರು ಅಲ್ಲಮಪ್ರಭುದೇವರ ವಚನ. ಮತ್ಸ್ಯನು ರಸನೇಂದ್ರಿಯದಿಂದ ಬಂಧನ ಒಡೆದು ಅಳಿಯಿತು. ಇಂತಿ ಒಂದೊಂದು ಪ್ರಾಣಿಯು ಒಂದೊಂದು ಇಂದ್ರಿಯೋದ್ರೇಕದಿಂದ ಬಂಧನ ಒಡಕ್ಕೆ ಅಳಿದು ಅಳಿಯಿತು. ಇನ್ನು ಮಾಯೆ, ಮೋಹ, ಮುಸುಕಿ 5 ಇಂದ್ರಿಯಗಳ ಒಂದು ದೇಹದಲ್ಲಿ ಪಡೆದಿರುವ ಮನುಷ್ಯ ಪ್ರಾಣಿಗಳು ಮಾಯೆ, ಮೋಹ, ಮುಸುಕಿ ಇಂದ್ರಿಯ ಸುಖದ ಆಶೆಗೆ ಒಳಗಾಗಿ ಬಂಧನ ಒಡೆಯುವುದರಲ್ಲಿ ಆಶ್ಚರ್ಯವೇನಿದೆ ಎಂಬುದಾಗಿ ಅಲ್ಲಮಪ್ರಭುದೇವರು ಈ ವಚನದಲ್ಲಿ ವಿವರಿಸಿದ್ದಾರೆ. ಇಂತಿ ಒಂದೊಂದು ಪ್ರಾಣಿಯು ಒಂದೊಂದು ಇಂದ್ರಿಯೋದ್ರೇಕದಿಂದ ಬಂಧನ ಒಡೆದು ಅಳಿಯಿತು. ಇನ್ನು ಪಂಚೇಂದ್ರಿಯಗಳ ಒಂದು ಘಟದಲ್ಲಿ ತಾಳಿಗ ಮನುಷ್ಯ ಪ್ರಾಣಿಗಳಿಗೆ ಮರೆಹು, ಮಾಯೆ, ಮೋಹ, ಮುಸುಕಿ ಮಾಯೆಯ ವಶವಾಗುವುದು ಏನಚ್ಚರಿ ಹೇಳ ಗುಹೇಶ್ವರ. ಇಂತಿ ಒಂದೊಂದು ಪ್ರಾಣಿಯು ಒಂದೊಂದು ಇಂದ್ರಿಯೋದ್ರೇಕದಿಂದ ಬಂಧನ ಒಡೆದು ಅಳಿಯಿತು. ಇನ್ನು ಪಂಚೇಂದ್ರಿಯಗಳ ಒಂದು ಘಟದಲ್ಲಿ ತಾಳಿಗ ಮನುಷ್ಯ ಪ್ರಾಣಿಗಳಿಗೆ ಮಾಯೆ, ಮೋಹ, ಮುಸುಕಿ ಮಾಯಾ ವಶವಾಗುವುದು ಏನಚ್ಚರಿ ಗುಹೇಶ್ವರ ಎಂಬುದಾಗಿ ಅಲ್ಲಮಪ್ರಭುದೇವರು ಮನುಷ್ಯರು 5 ಇಂದ್ರಿಯಗಳನ್ನು ಒಂದೇ ದೇಹದಲ್ಲಿ ಪಡೆದುಕೊಂಡಿದ್ದಾರೆ. ಆನೆ,
ದುಂಬಿ, ಪತಂಗ, ಜಿಂಕೆ ಇವುಗಳು ಒಂದೊಂದೇ ಇಂದ್ರಿಯೋದ್ರೇಕದಿಂದ ತಾವು ಪ್ರಾಣವನ್ನು ಕಳೆದುಕೊಂಡವು. ಈ ಮನುಷ್ಯನಿಗೆ 5 ಇಂದ್ರಿಯಗಳು ಚುರುಕು. ಇವನು ಮಾಯಾವಶನಾಗುವುದು ಏನು ಆಶ್ಚರ್ಯ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಇತರರಿಗೂ ಕಳಿಸಿ. ಹಲ್ಲು ನೋವೆ, ಸುಂದರ ನಗೆ ನಿಮ್ಮದಾಗಲಿ. ಶಿವ ದಂತಕಾಂತಿಯನ್ನು ಬಳಸಿ.